ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವಳು ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ಕೋತಿದ್ದೀರಾ. ಇವಾಗ ಟೈಮು 6 ಗಂಟೆ ಸಂಜೆ. ಎಲ್ಲರಿಗೂ ಟೀ ಕುಡಿಯೋ ಟೈಮು. ಈ ಟೀ ಕುಡಿಯೋ ಟೈಮಲ್ಲಿ ಎಲ್ಲರಿಗೂ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ, ಹಂಗಾಗಿ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಏನಮ್ಮ ಮಂಗಳೂರು ಬನ್ ಹೇಳಕ್ಕೂ ಬರಲ್ಲ. ಓಕೆ ಗೈಸ್, ಮಂಗಳೂರು ಬನ್ನ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಮುಖ ಎಣ್ಣೆ ಆಗಿದೆ, ಯಾಕಂದರೆ ಕೆಲಸದಿಂದ ಬಂದು ತಲೆಗೆ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಮುಖ ಎಣ್ಣೆ ಆಗಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋದು 3 ಬಾಳೆಹಣ್ಣು, ಓಕೆನಾ. ಹಾಗೆ ಮೇನ್ ಬೇಕಾಗಿರೋದು ಮೈದಾ, ಜೀರಿಗೆ, ಸಕ್ಕರೆ, ಸೋಡಾ, ಮೊಸರು, ಓಕೆನಾ, ಸ್ವಲ್ಪ ಉಪ್ಪು. ಇಷ್ಟು ಐಟಮ್ ಇದಕ್ಕೆ ಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಹೆಂಗೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಇದನ್ನು ಬಾಳೆಹಣ್ಣು ಕ್ಲೀನಾಗಿ ಕಿವುಚೋಣ. ಲೋಟದಾಗಾದ್ರೂ ಕಿವುಚ್ಬೋದು, ಆಮೇಲೆ ಕೈಯಲ್ಲಾದರೂ ಕಿವುಚ್ಕೊಳ್ಳೋಣ. ಚೆನ್ನಾಗೆ ಇರೋ ಬರೋ ಬಾರನೆಲ್ಲ ಹಾಕಿ ಕಿವುಚೋಣ. ಕೈಗೆ ಹತ್ತಿರೋದೇನು ಮಾಡಕ್ಕಮ್ಮ, ಹಿಂಗೆ ನೆಕ್ಕೊಳ್ಳಿ ಕೈಸ್. ಇವಾಗ ಲೋಟದಲ್ಲಿ ಮ್ಯಾಶ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಎಡಗೈ ಗ್ರೈಂಡರು, ಬಲಗೈ ಕಿಸಿ ಕಿಸಿ. ಅಯ್ಯೇ ತಿಕ್ಕೊಳ್ತೀನಿ ಬಿಡು, ಏನು ತಿಕ್ತಿಲ್ಲ ಈಗ. ಸಾದು ಸೀದಾ ಅಂತ ಎಲ್ಲ ಲಾಗ್ಗಳು ನೋಡ್ತಾ ಇರ್ತಾರೆ. ಮೊನ್ನೆ ರೇಖರ್ ಬಂದಾಗ ಬ್ಲಾಗ್ ಮಾಡಿದ್ವಲ್ಲ, ರತ್ನತ್ತೆ ಅವರಷ್ಟು ನೋಡಿ ಬರ್ತೀನಿ ಹಾಕಿದ್ರಂತೆ. ಏನು ಮಾಡಿದ್ರು? ಬ್ಲಾಗ್ ಮಾಡಿದ್ದಿಲ್ಲ, 4 ಹೊಟ್ಟೆಲ್ಲ ಉಣ್ಣಾಗಿತ್ತಂತ. ಏನು ಮಾಡಿದ್ರು ನೀವು? ಎಲ್ಲರೂ ಇಲ್ಲಿ ಮಕ್ಕಂಡ ಚಿಕನ್ ಭೀಮಂಡ್ ಬರೋ ದಿವಸ ಮಾತು ಒಳಗೆ ಇದನ್ನ ಚೆನ್ನಾಗಿ ಲೋಟದಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2-3 ಸ್ಪೂನು ಶುಗರು, ಸಕ್ಕರೆ, ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆ ಹಾಕಿದ್ಮೇಲೆ ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಂಗಳೂರು ಬನ್ ಯಾವ ಮಂಗಳೂರು ಬಂದ್ ಮಾಡ್ತಾ ಇದ್ದೀನಿ ಅಕ್ಕ, ಹೊಸ ರೆಸಿಪಿ.
ಹೊಸ ರೆಸಿಪಿ ಅಂತ ನಾನು ಅನ್ನಕತ್ತೀನಿ, ಅದರ ಹಳೆ ರೆಸಿಪಿ. ಇವಾಗ ನಾನು ಮಾಡ್ತಿರೋದ್ರಿಂದ ಅದು ಹೊಸ ರೆಸಿಪಿ. ಫುಲ್ ಬೆವರ್ತಿದ್ದೀನಿ, ಬೆವರ್ತಾ ಇಲ್ಲ, ಎಣ್ಣೆ ಎಲ್ಲ ಮುಖ ಎಲ್ಲ ಎಣ್ಣೆ ಆಗೈತೆ ಅಷ್ಟೇ. ಇವರು ನಮ್ಮ ಮದರ್ ಇಲ್ಲ, ನಮ್ಮ ಮದರ್ ಯಾಕಂದ್ರೆ ನಮ್ಮ ಸಾಕು ಕೈಯೆಲ್ಲ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ತೆಗ್ದು ಕೊಡ್ತೀನಿ. ಸ್ವಲ್ಪನೇ ಜೀರಿಗೆ ಹಾಕೋಣ, ಸ್ವಲ್ಪ ಸೋಡಾ, ಇನ್ನೂ ಸ್ವಲ್ಪ ಸೋಡಾ ಕೊಡು. ಒಂದು ಸ್ವಲ್ಪ ಉಪ್ಪು, ನೆಕ್ಸ್ಟು ಮೊಸರು ಸ್ವಲ್ಪ ಕಟ್ ಮಾಡಿ ಇದಕ್ಕೆ ಹಾಕೋಣ. ನಾನು ಒಬ್ಬಳೇ ಮಾಡೋಕ್ಕಂತೂ ಆಗಲ್ಲ ಗೈಸ್, ಜೊತೆಗೆ ಇನ್ನೊಬ್ಬರು ಬೇಕೇ ಬೇಕು ಹೆಲ್ಪ್ ಮಾಡೋಕ್ಕಂತೂ ಬೇಕೇ ಬೇಕು. ಹಾಂ ಸಾಕ್ಬಿಡು. ಒಂದು ಲೋಟದಷ್ಟು ಮೊಸರು ಹಾಕೋಣ. ಓಕೆನಾ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೇ ಫಸ್ಟ್ ಟೈಮ್ ನಾವು ಮಾಡ್ತಿರೋದು. ತಿಂದಿದ್ದೀವಿ ಬಟ್ ಮನೇಲಿ ಮಾಡಿರಲಿಲ್ಲ, ಇವಾಗ ಮನೇಲಿ ಮಾಡ್ತೀವಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಹೋಪ್ ಇದೆ ಚೆನ್ನಾಗಿ ಬರುತ್ತೆ ಅಂತ. ಓಕೆನಾ, ಹಿಂಗೆ ತಿನ್ನಬೇಕು ಅಂತ ಅನಿಸ್ತಿದೆ ಗೈಸ್. ಪಂಚಾಮೃತ ದೇವಸ್ಥಾನದೊಳಗೆಲ್ಲ ಕೊಡ್ತಾರೆ ನೋಡ್ರಿ, ಪಂಚಾಮೃತ ಹಂಗಿದೆ. ಕಾಲೆಲ್ಲ ನಗ್ತಿದ್ದಾಗ ಕುತ್ಕೊಂಡ್ರಲ್ಲ. ಓಕೆ, ಈಗ ಬಟ್ ಫುಲ್ಲು ಎಣ್ಣೆ. ಇವತ್ತು ಕೆಲಸದಿಂದ ಬಂದು ದಪ್ಪನ ತಲೆಗೆ ಎಣ್ಣೆ ಹಚ್ಕೊಂಡೆ, ಹಾಗಾಗಿ ಮುಖ ಎಲ್ಲ ಎಣ್ಣೆ ಆಗ್ತಿದೆ. ಯಾರು ತಪ್ಪ ತಿಳ್ಕೊಬೇಡಿ. ಓಕೆ, ಈಗ ಇದಕ್ಕೆ ಸ್ವಲ್ಪನೇ ಮೈದಾ ಹಿಟ್ಟು. ಒಂದೇ ಸಲ ಹಾಕ್ಕೋಬೇಡ್ರಿ, ಸ್ವಲ್ಪನೇ ಯೂಸ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ಕಾಲ್ಸಿಟ್ಟು ನೈಟು ಕಾಲ್ಸಿಡಬೇಕು, ಬೆಳಗ್ಗೆ ಮಾಡಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನಾವಿವಾಗ ಅಷ್ಟು ಬೆಳಗ್ಗೆ ತನಕ ಎಲ್ಲ ಕಾಯಲ್ಲ, ದಿಢೀರ್ ಬನ್ನು ಇದು ತುಂಬಾ ಚೆನ್ನಾಗಿರುತ್ತೆ. ದಿಢೀರ್ ಬನ್ನು ಒಂದ್ಸಲ ಮಾಡಿ ನೋಡಿರಿ. ತುಂಬ ಹೊತ್ತು ಕಾಲಿಸಿ ಬೆಳಗ್ಗೆ ತನಕ ವೆಯ್ಟ್ ಮಾಡೋಷ್ಟು ಪೇಷನ್ಸು ನಮಗಿಲ್ಲ, ಅದಕ್ಕೆ ಇವಾಗಲೇ ದಿಢೀರನ್ನು ಮಾಡಿಬಿಡೋದೆ. ಇತ್ತು ಆನಕತ್ತ ಅಂತೂ ಇಂತೂ ಹಿಟ್ಟು ರೆಡಿಯಾಗೋಯಿತು ನೋಡಿ ಗೈಸ್. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ. ಪೂರಿ ಅದಕ್ಕೆ ಹಿಟ್ಟನ್ನು ನಾದೋಣ, ಒಂದು 5-10 ನಿಮಿಷ ನೆನೆ ಇಡಲಕ್ಕೆ ಬಿಡೋಣ. ಮತ್ತು ನಿಮಗೆ ಸಿಗ್ತೀವಿ 5-10 ನಿಮಿಷ ನಂತರ. ಹಿಟ್ಟನ್ನು ಹೀಗೆ ಉಂಡೆ ಮಾಡಿ ಇಟ್ಕೊತಿದ್ದೀವಿ. ಕೊನೆಗೂ ಬನ್ನು ರೆಡಿ ಆಗ್ತಿದೆ. ಎಲ್ಲರೂ ನೋಡ್ತಾ ಇದ್ದೀರಾ, ಅಮ್ಮ ಲಟ್ಟಿಸ್ತಿದ್ದಾರೆ. ದಪ್ಪ ಸ್ವಲ್ಪ ಉಳ್ಳೆ ಮಾಡ್ಕೊಂಡಿದ್ವಲ್ಲ, ಅಷ್ಟು ಗಾತ್ರದ ಉಳ್ಳೆಯಲ್ಲಿ ಸಣ್ಣ ಗಾತ್ರ ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪವಾಗಿ ಉದ್ಕೊಂಡು ಎಣ್ಣೆ ಒಳಗೆ ಕರಿಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಫಸ್ಟು ತುಂಬ ಚೆನ್ನಾಗಿ ಕಾದಿರಬೇಕು. ತುಂಬ ಚೆನ್ನಾಗಿ ಉಪ್ಪುತ್ತೆ ಬನ್ನು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅನ್ನೋ ಫೀಲ್ ನನಗಿರಲಿಲ್ಲ, ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ನಾನು ಸ್ವಲ್ಪ ಗೊಂದಲದಾಗಿದ್ದೆ. ಯಾಕಂದರೆ ನಮ್ಮ ಅಮ್ಮನಿಗೆ ಚೆನ್ನಾಗಿ ಗೊತ್ತಿತ್ತು, ಏನೇ ಒಂದು ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತಾಳೆ, ಅಷ್ಟು ಬೇಗ ಅಡುಗೆ ಕೆಡಿಸಲ್ಲ. ನಾನು ತಿಳ್ಕೊಂಡು 1 ಸಲ ಅಲ್ಲಾಂದರೆ 2 ಸಲ ಯೋಚನೆ ಮಾಡಿ ನಾನು ಅಡುಗೆನ ಮಾಡ್ತಿದ್ದೀನಿ.
ಖಂಡಿತ ತುಂಬಾ ಚೆನ್ನಾಗಿ ಬರ್ತಿದೆ ಗೈಸ್. ನೋಡಿದ್ರಲ್ವ ಬನ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ನಿಜವಾಗ್ಲೂ ಮುಟ್ಟಿದ ತಕ್ಷಣ ತುಂಬ ಸಾಫ್ಟ್ ಆಗಿದೆ. ನಿಜವಾಗ್ಲೂ ದಿಢೀರ್ ಅನ್ನಂಗೆ ಆಗುತ್ತೆ. ಬೇಗನೆ ಮಾಡ್ಬೋದು. ಇದು ನಾನು ನೆನೆಸಿಡೋ ಅವಶ್ಯಕತೆ ಇಲ್ಲ, ನಾನು ಆವಾಗಲೇ ಕಾಲಿಸಿ ಆವಾಗೇ ಮಾಡಿರೋದು. ಬನ್ನಿ ನೆಕ್ಸ್ಟ್ ಇದಕ್ಕೆ ಏನು ಬೇಕು, ಇದಕ್ಕೆ ನೆಕ್ಸ್ಟು ಚಟ್ನಿ. ಓಕೆ ಬನ್ನಿ ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡೋಣ. ಅದಕ್ಕೆ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೂ ಕೊಬ್ಬರಿ ಇದಿಷ್ಟನ್ನು ಹಾಕಿ ಕೊಬ್ಬರಿ ಚಟ್ನಿನೂ ರೆಡಿಯಾಗೋಯ್ತು. ಇತ್ಲಾಗೆ ಬನ್ನು ಕೂಡ ರೆಡಿಯಾಗಿದೆ. ಓಕೆ, ಇವೆರಡೂ ಸಖತ್ ಕಾಂಬಿನೇಷನ್ ಅನ್ನುತ್ತೆ. ಇಲ್ಲಾಂದರೆ ಬನ್ನು ಹಾಗೆ ತಿನ್ಬೋದು, ಟೀ ಜೊತೆ ತಿನ್ಬೋದು. ಸೊ ನಮಗೆ ಈ ಥರ ಇಷ್ಟ, ಹಂಗಾಗಿ ನಮ್ಮ ಬನ್ನು ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಫಸ್ಟು ಟೇಸ್ಟು ನಾನೇ ಮಾಡ್ತೀನಿ ಗೈಸ್, ಹೇಗಿದೆ ಅಂತ ನಿಮಗೆ ತಿಳಿಸ್ತೀನಿ. ಓಕೆನಾ, ಬನ್ನಿ ಗೈಸ್ ಟೇಸ್ಟ್ ಮಾಡೇ ಬಿಡೋಣ. ಬನ್ನು ಹಾಗೂ ಚಟ್ನಿ ಸಖತ್ತಾಗಿದೆ ಗೈಸ್, ಸಖತ್ತಾಗಿದೆ. ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತೀನಿ ಗೈಸ್. ಎಲ್ಲರಿಗೂ ನನ್ನ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನನಗೆ ನಾನೇ ಪ್ರೌಡ್ ಮಾಡ್ಕೋತಿದ್ದೀನಿ ಗೈಸ್. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಗೈಸ್, ಬಾಯ್.